ಇನ್ನು ಹಿಂದೂ ಧರ್ಮದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಇದಂತಹ ಮಾತು. ಮೊನ್ನೆಯಷ್ಟೇ ತಂದೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಇವತ್ತು ಪ್ರಿಯಾಂಕ್ ಖರ್ಗೆ ಮತ್ತೊಂದು ಹೇಳಿಕೆ ವಿವಾದವಾಗಿದೆ. ಹಿಂದೂ ಧರ್ಮದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಆಡಿದ್ದೇನು? ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಯಾಕೆ ಸೆಟೆದು ನಿಂತರು ಪ್ರಿಯಾಂಕ್ ಖರ್ಗೆ? ವೇದಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಸಿಡಿದು ಬಿದ್ದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮೊನ್ನೆ ತಂದೆ ಹೇಳಿದ್ದು ವಿವಾದ ಆಯಿತು, ಇಂದು ಮಗ ಹೇಳಿದ್ದು ವಿವಾದ ಆಗ್ತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಬಡತನ ಕಮ್ಮಿ ಆಗುತ್ತಾ ಅಂದಿದ್ರು ಮೊನ್ನೆ ತಂದೆ. ಕುವೆಂಪು ಹಿಂದೂ ವಿರೋಧಿನ? ಪ್ರಿಯಾಂಕ್ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ. ಕಟ್ಟಿದ ಲಿಂಗವ ಬಿಟ್ಟು ಲಟಲಟನೆ ಹೊಡೆ ಎಂದ ಚೌಡಯ್ಯ. ಹಿಂಗಂದವರು ಹಿಂದೂ ವಿರೋಧಿನ? ನೀರ ಕಂಡಲ್ಲಿ ಮುಳುಗುವರಯ್ಯ, ಮರ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿನ್ನ ನೆತ್ತಬಲ್ಲರೂ ಕೂಡಲ ಸಂಗಮ ದೇವ. ಶರಣರ ವಚನಗಳ ಮೂಲಕ ಗದಾಪ್ರಹಾರ ಮಾಡಿದ ಮರಿ ಪ್ರಿಯಾಂಕ್ ಖರ್ಗೆ. ಪ್ರಶ್ನೆಗಳನ್ನ ಎತ್ತಿದ್ರೆ ಇರೋದನ್ನ ಇದ್ದ ಹಾಗೆ ಹೇಳಿದ್ರೆ ಬಿಜೆಪಿಗರು ನಮ್ಮ ವಿರುದ್ಧ ಗುರುತರ ಆರೋಪ ಮಾಡ್ತಾರೆ. ವೇದಗಳನ್ನ ಮುಂದಿಟ್ಟುಕೊಂಡು ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಐಟಿ-ಬಿಟಿ ಸಚಿವ ಉತ್ತರದ ಕಾಶಿಯಲ್ಲಿ ಕತ್ತೆ ಮಿಂದೆ ಇತರಲು ದಕ್ಷಿಣದ ದೇಶಕ್ಕದು ಕುದುರೆಯಹುದೇ ಎಂದು ಹೇಳಿದ ಕುವೆಂಪುರನ್ನ ಹಿಂದೂ ವಿರೋಧಿ ಎನ್ನುವ ದಮ್ಮು ತಾಕತ್ತು ಇದೆಯಾ ನೋಡಿ. ಈ ಸಾಂದರ್ಭಿಕವಾದಂತಹ ವೇದವಾಕ್ಯ ಯಾಕಿಲ್ ಬಂತು? ಪ್ರಿಯಾಂಕ್ ಖರ್ಗೆ ಅವರ ತಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪರರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕ್ರಮವೊಂದರಲ್ಲಿ ಕುಂಭಮೇಳಕ್ಕೆ ಹೋದಂತಹ ದೇಶದ ಗೃಹ ಸಚಿವ ಅಮಿತ್ ಶಾ ಪ್ರಯಾಗರಾಜ್ನಲ್ಲಿ ತೀರ್ಥ ಸ್ನಾನ ಮಾಡಿದ್ರು. ತೀರ್ಥ ಸ್ನಾನ ಮಾಡಿದ ವಿಡಿಯೋ ಮತ್ತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಕಾಂಗ್ರೆಸ್ಸಿನ ಕಾರ್ಯಕ್ರಮವೊಂದರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಚಾಮಗೋಚರವಾಗಿ ಮಾತನಾಡಿದ್ರು. ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆಯಾಗುತ್ತಾ? ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆಯಾಗುತ್ತಾ ಅಂತ ಹೇಳಿ ಗುಡುಗಿದ್ರು. ಅದಾದ ನಂತರ ಬಹಳಷ್ಟು ವಿವಾದಾತ್ಮಕ ಹೇಳಿಕೆ ಅನ್ನೋ ಥರ ಅದನ್ನು ವೈಭವೀಕರಿಸಲಾಯಿತು. ರಾಜ್ಯದ ಮೂಲೆ ಮೂಲೆಯಲ್ಲಿನ ಬಿಜೆಪಿ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು ಬಿಜೆಪಿಗರು. ಮಲ್ಲಿಕಾರ್ಜುನ ಖರ್ಗೆ ಹಿಂದೂ ವಿರೋಧಿ ಅಂತ ಬಣ್ಣಿಸಲಾಯಿತು. ಮಲ್ಲಿಕಾರ್ಜುನ ಖರ್ಗೆ ಹಿಂದುತ್ವವಾದದ ವಿರೋಧಿ ಎಂದು ವ್ಯಾಖ್ಯಾನಿಸಲಾಯಿತು. ಬಿಜೆಪಿಗರ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯರನ್ನ ನಿಂದನಾತ್ಮಕವಾಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಆದರೆ ಮಗ ಇವತ್ತು ನೋಡಿ ಎಷ್ಟೊಂದು ಪ್ರಬುದ್ಧವಾದಂಥ ಸಾಲುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಉದಾಹರಣೆ ಹೇಳುವಾಗ ಅದಕ್ಕೊಂದು ಮಾನದಂಡ ಬೇಕು. ಉದಾಹರಣೆಯನ್ನು ಹೇಳುವಾಗ ಅದಕ್ಕೊಂದು ತೂಕದ ಸಾಲುಗಳಿರಬೇಕು. ವೇದ ವಾಕ್ಯವನ್ನು ಮುಂದಿಟ್ಕೊಂಡು ಮಾತನಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ವಸ್ತು ಸ್ಥಿತಿಯನ್ನ ಹೇಳಿದ್ರೆ ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ತಾರೆ. ಸೌ ಚೂಹೆ ಖಾಕೆ ಬಿಲ್ಲಿ ಹಚ್ಕು ಚಲಿ ಎನ್ನುವಂತ ಉರ್ದು ಗಾದೆ ಇದೆ. ಆ ಗಾದೆಯನ್ನು ಹೇಳಿದ್ರು ಪ್ರಿಯಾಂಕ್ ಖರ್ಗೆ. ಆ ಗಾದೆಯ ಮುಖಾಂತರ ಚಾಟಿ ಬೀಸಿದ್ರು. ಬಿಜೆಪಿಗರು ಮೊದಲು ಹಿಂದೂ ಧರ್ಮವನ್ನ ಅಧ್ಯಯನ ಮಾಡಲಿ, ಆಮೇಲೆ ಊರುದ್ದ ಕಾನೂನು ಮಾತನಾಡಲಿ. ಪಾಪ ಪುಣ್ಯಗಳು ನದಿಗಳಲ್ಲಿ ಮುಳುಗುವುದರಿಂದ ನಿರ್ಧಾರ ಆಗಲ್ಲ. ಇದು ಪ್ರಿಯಾಂಕ್ ಖರ್ಗೆಯ ಸಾಲುಗಳು. ಕೆಟ್ಟ ಕೆಲಸಗಳಿಗೆ ಕುಂಭ ಸ್ನಾನದಿಂದ ಮಾಫಿಯು ಸಿಗೋದಿಲ್ಲ. ಗಂಗಾ ಸ್ನಾನ ಮಾಡಿದ್ರೆ ಕೆಟ್ಟವನು ಒಳ್ಳೆಯನಾಗುವುದಿಲ್ಲ. ಕರ್ಮ ಕಾಯಕಗಳು ಮಾತ್ರ ನಮ್ಮನ್ನ ಉದ್ಧರಿಸಬಲ್ಲವು ಅಂತ ಹೇಳಿ ಮಾತನಾಡಿದ್ದಾರೆ. ನೋಡಿ, ಅವರ ಟ್ವೀಟ್ ಅನ್ನು ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.
ಉತ್ತರದ ಕಾಶಿಯಲ್ಲಿ ಕತ್ತೆ ಮಿಂದೆ ತರಲು ದಕ್ಷಿಣದ ದೇಶಕ್ಕದು ಕುದುರೆಯಹುದೇ ಎಂದು ಹೇಳಿದ ಕುವೆಂಪುರನ್ನ ನೀವು ಹಿಂದೂ ವಿರೋಧಿ ಅಂತ ಹೇಳಕ್ಕಾಗುತ್ತಾ? ನನ್ನ ತಂದೆ ದೇಶದ ಗೃಹ ಸಚಿವರೊಬ್ಬರು ತ್ರಿವೇಣಿ ಸಂಗಮದಲ್ಲಿ ಮಿಂದೆಯ್ದ ಮಾತ್ರಕ್ಕೆ ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗುತ್ತಾ ಅಂತ ಕೇಳಿದಕ್ಕೆ ನೀವು ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ತೀರಿ. ಕುವೆಂಪು ಹೇಳಿದ ಈ ವಾಕ್ಯಕ್ಕೆ ಏನಂತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲ ಒಣಗುವ ಮರವ ಮೆಚ್ಚಿದವರು ನಿನ್ನ ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಹಾಗಾದ್ರೆ ನೀವು ಕೂಡಲ ಸಂಗಮ ದೇವರನ್ನ ಹಿಂದೂ ವಿರೋಧಿ ಅಂತ ಕರೀತೀರಾ? ನೋಡಿ, ಇದೆಂತಹ ಪ್ರಬುದ್ಧವಾದ ಉದಾಹರಣೆ. ವೇದಕ್ಕೆ ಬರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವ ಆಗಮದ ಮೂಗ ಕೊಯ್ಯುವೆ ನೋಡಯ್ಯ ಎಂದ ಬಸವಣ್ಣನವರು ಹಿಂದೂ ವಿರೋಧಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರು ಕೇಳಿದ್ದನ್ನ? ಸಚಿವ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆಯವರ ಸಾಲುಗಳನ್ನು ಸಮರ್ಥನೆ ಮಾಡಿಕೊಂಡು ತೂಕವಾದ, ಪ್ರಬುದ್ಧವಾದ, ಪಾವಿತ್ರ್ಯವಾದಂತಹ ಸಾಲುಗಳನ್ನು ಮಾನದಂಡವಾಗಿಟ್ಕೊಂಡು ಕೇಳಿದಾಗ ಉತ್ತರ ಕೊಡೋದಕ್ಕೆ ಒಂದೇ ಒಂದು ಕೇಸರಿ ಕೋಟೆಯ ಕಲಿಗಳ ನಾಲಿಗೆ ಅಲ್ಲಾಡ್ತಾ ಇಲ್ಲ. ಉತ್ತರ ಕೊಡೋದಕ್ಕೆ ಸಾಧ್ಯನಾ? ವೇದ ಶಾಸ್ತ್ರ ಪುರಾಣಗಳೆಂಬ ಕೊಟ್ಟಣ ಕುಟ್ಟುತ್ತಾ ನುಚ್ಚು ತೌಡು ಕಾಣಿರೋ ಎಂದ ಅಕ್ಕ ಮಹಾದೇವಿಯನ್ನ ಹಿಂದೂ ವಿರೋಧಿ ಅಂತ ಹೇಳಕ್ ಸಾಧ್ಯನಾ? ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡಿಯಾಗಿ ಬೀಳುವ ಲೊಟ್ಟೆ ಮೂಗನ ಕಂಡರೆ ಮೆಟ್ಟಿದ ಎಡ ಪಾದರಕ್ಷೆಯ ತಕ್ಕೊಂಡು ಲಟಲಟನೆ ಹೊಡೆ ಎಂದ ಅಂಬಿಗರ ಚೌಡಯ್ಯರನ್ನ ಹಿಂದೂ ವಿರೋಧಿ ಅಂತ ಹೇಳಕ್ ಸಾಧ್ಯನಾ? ಮೊನ್ನೆಯಷ್ಟೇ ತಂದೆ ಈ ತರಹದ ಒಂದು ಹೇಳಿಕೆ ಕೊಟ್ಟಿದ್ರು. ಅದರ ನಂತರ ಸಮರ್ಥನೆ ಮಾಡಿಕೊಂಡು ಈಗ ಕೊನೆ ಸಾಲನ್ನು ಹೇಳಿ ಮುಗಿಸ್ತೀನಿ. ಕಲ್ಲ ಮನೆಯಡಿ ಕಲ್ಲ ದೇವರ ಮಾಡಿ, ಆ ಕಲ್ಲು ಕಲ್ಲ ಮೇಲೆ ಕಡೆದರೆ ದೇವರತ್ತ ಹೋದೆರೋ ಎಂದಿದ್ದ ಅಲ್ಲಮರನ್ನ ಹಿಂದೂ ವಿರೋಧಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಕೊಡ್ತೀರಾ ಇದಕ್ಕೆ ಉತ್ತರನ? ಮರಿ ಪ್ರಿಯಾಂಕ್ ಖರ್ಗೆ, ನಮಗೂ ಪ್ರಿಯಾಂಕ್ ಖರ್ಗೆಗೂ ಯಾವುದೇ ತರಹದ ಮಾನಸಿಕ ಸಂಬಂಧ ಇಲ್ಲ. ಇನ್ನು ಅಪ್ಪ ಮಗ ಹೇಳಿರೋ ಹೇಳಿಕೆಗಳನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ತೆವಲು ಅಥವಾ ಚಟವು ಕೂಡ ನಮಗಿಲ್ಲ. ಹೇಳಿರೋ ವಾಕ್ಯ ಮತ್ತು ಕೊಟ್ಟಿರೋ ಉದಾಹರಣೆ ಅತ್ಯಂತ ಪ್ರಬುದ್ಧ ಮತ್ತು ಪಾವಿತ್ರ್ಯತೆಯ ಸಾಲುಗಳಾಗಿರೋದ್ರಿಂದ ಅದನ್ನೊಂದಷ್ಟು ವಿವರಿಸುವಂತಹ ಪ್ರಯತ್ನ ನಮ್ಮದಾಗಿತ್ತು ಅಷ್ಟೇ. ಪ್ರಿಯಾಂಕ್ ಖರ್ಗೆಯ ಈ ಪ್ರಶ್ನೆಗಳಿಗೆ ಯಾರೂ ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈಗ ಕೈಪಾಳ್ಯದಲ್ಲಿ ಚರ್ಚೆಗಳು ಕೂಡ ಶುರುವಾಗಿದೆ.